नमस्कार रिव्यू ಚಾನಲ್ ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸ್ಗೆ ಸಂಬಂಧಪಟ್ಟಂತೆ ಹೊರಗಡೆ ಕೂಗು ಜಟಾಪಟಿ ಎಲ್ಲ ಸ್ವಲ್ಪ ತಣ್ಣಗಾಗಿದ್ರು ಕೂಡ ಒಳಗೆ ಬೆಳವಣಿಗೆಗಳು ಎರಡೂ ಕಡೆಯಿಂದ ಜೋರಾಗಿ ನಡೀತಾ ಇದೆ. ಸಿಐಡಿ ತನಿಖೆಗೆ ಹೋದ ಮೇಲಂತೂ ಈಗ ಸಭಾಪತಿಗಳು ಕೂಡ ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶನೇ ಇದೆ, ನಾನು ಸಹಕರಿಸ್ತೀನಿ ತನಿಖೆಗೆ, ಇಲ್ಲಿ ಸ್ಥಳ ಮಹಜರಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥ ಮಾತುಗಳನ್ನೇ ಆಡಿದ್ದಾರೆ ಅವರು. ಏನು ಪ್ರಾಬ್ಲಮ್ ಇಲ್ಲ, ಹಿಂದೆಲ್ಲ ಬೇಕಾದಷ್ಟು ಪ್ರಕರಣಗಳು ನಡೆದಿರೋದಿದೆ ಅಂತ ಮುಗಿದ ಅಧ್ಯಾಯ ಅಂತ ಹೇಳಿದ್ದ ಬಸವರಾಜ ಹೊರಟ್ಟಿ ಅವರು ಕೊನೆಗೆ ಎಲ್ಲದಕ್ಕೂ ಅವಕಾಶ ಆಗತ್ತೆ ಅಂತ ಹೇಳುವ ಮೂಲಕ ಸಿಟಿ ರವಿ ಅವರಿಗೆ ಆಘಾತ ಎದುರಾಗಿದೆ ಅಲ್ವಾ. ಈಗ ಸಿಐಡಿ ಏನೇನು ಹೆಜ್ಜೆ ಇಡ್ತಾ ಇದೆ, ಸರ್ಕಾರವೇ ಅನುಮತಿ, ಮಹಜರ್ಗೆ ಸರ್ಕಾರವೇ ಅನುಮತಿನೂ ಕೊಡಬಹುದಾ, ಇದೆಲ್ಲದರ ಬಗ್ಗೆ ಒಂದಿಷ್ಟು ವಿಚಾರಗಳು ಈಗ ಚರ್ಚೆಗೆ ಬಂದಿರೋದು. ಹಾಗೆ ಮುನಿರತ್ನ ಕೇಸಲ್ಲಿ ಬಿಜೆಪಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಎರಡು ಒನ್ ಬೈ ಒನ್ ಮುಂದೆ ಇಡ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಸಿಟಿ ರವಿ ಕೇಸಲ್ಲಿ ವಿಡಿಯೋಗಾಗಿ ಪತ್ರ ಬರೆದಿದೆ ಈಗ ಸ್ಪೀಕರ್ಗೆ. ವಿಧಾನಮಂಡಲ ಅಧಿವೇಶನದ ವಿಡಿಯೋ ಹಾಗೂ CCTV ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ನೀಡುವಂತೆ ಕೋರಿ ಸ್ಪೀಕರ್ ಹಾಗೂ ಸಭಾಪತಿಯವರಿಗೆ ಸಿಐಡಿ ಅಧಿಕಾರಿಗಳು ಪತ್ರ ಬರೆಯುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಈಗಾಗಲೇ ಮಾಹಿತಿ ಕೇಳಿದ್ದಾರೆ ಮತ್ತು ಆ ನಿಟ್ಟಿನಲ್ಲಿ ಅಧಿಕೃತವಾಗಿ ಪತ್ರದ ಮೂಲಕವೇ ಎಲ್ಲ ಮಾಹಿತಿ ಪಡ್ಕೊಳ್ಳೋದಕ್ಕೆ ಮುಂದಾಗಿರೋದು. ಉಭಯ ಸದನಗಳ ಕಲಾಪ ವಿಧಾನಸಭಾ ಕಾರ್ಯಾಲಯದ ಮೂಲಕವೇ ನೇರ ಪ್ರಸಾರವಾಗೋದ್ರಿಂದಾಗಿ ಆ ವಿಡಿಯೋವನ್ನು ಅಲ್ಲಿಂದನೇ ತರಿಸ್ಕೊಳ್ಳೋದು. ಪರಿಷತ್ ವೆಬ್ಸೈಟ್ಗಳಲ್ಲೇ ಇದು ನೇರ ಪ್ರಸಾರವಾಗಲಿದ್ದು, ಎರಡೂ ಸದನಗಳ ಕಲಾಪ ವಿಡಿಯೋಗಳನ್ನು ಖಾಸಗಿ ಸುದ್ದಿವಾಹಿನಿಗಳಿಗೆ, ಎಲ್ಲ ಚಾನೆಲ್ಗಳಿಗೆ ವಿಧಾನಸಭೆ ಕಾರ್ಯಾಲಯದಿಂದ ಹಂಚಿಕೆ ಮಾಡಲಾಗತ್ತೆ. ಈ ನೇರ ಪ್ರಸಾರದ ಹಕ್ಕುಗಳನ್ನು ಕಾರ್ಯಾಲಯ ಮಾತ್ರ ಹೊಂದಿರುತ್ತೆ. ಹಾಗಾಗಿ ಅಸಲಿ ವಿಡಿಯೋವನ್ನು ನಮಗೆ ಕೊಡಿ ಅಂತ ಈಗ ಸಿಐಡಿ ಪತ್ರ ಬರೆದು ಕೇಳ್ಕೊಳ್ತಾ ಇದೆ. ಸೊ ಈ ಹೊರಗಡೆ ಏನು ಫೇಕ್ ಇರಬಹುದು, ಯಾರೋ ರೆಕಾರ್ಡ್ ಮಾಡಿದ್ದು ಅಥವಾ ಚಾನೆಲ್ಗಳ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದ, ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿದ್ದ, CCTVಯಲ್ಲಿ ರೆಕಾರ್ಡ್ ಆಗಿದ್ದ, ಇದೆಲ್ಲ ಒಂದಿಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ. ಅಲ್ಲಿಂದನೇ ವಿಡಿಯೋ ತಗೊಂಡು ಆ ಮೂಲಕವೇ ಪರಿಶೀಲಿಸೋದಕ್ಕೆ ಸಿಐಡಿ ಮುಂದಾಗಿರೋದು. ಹಾಗೆ ಒಂದಿಷ್ಟು ಗೊಂದಲಗಳಿವೆ. ಯಾಕಂದರೆ ಸುಪ್ರೀಂ ಕೋರ್ಟು ಅಂತಹ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಸದನದ ಒಳಗಡೆ ಸುಪ್ರೀಂ ಕೋರ್ಟ್ನ ಆದೇಶವೇ ಇರೋ ಪ್ರಕಾರ ಸದನದ ಒಳಗಡೆ ತಪ್ಪಾಗಿದ್ದಲ್ಲಿ, ಆ ರೀತಿಯ ಏನೋ ಒಂದು ಕೇಸ್ ಆಗಿದ್ದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಸಭಾಪತಿಗಳು, ಅಂದರೆ ಸ್ಪೀಕರ್ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ತೀರ್ಪಿನ ಅನ್ವಯ ಈಗ ಸರ್ಕಾರಕ್ಕೆ ಅಸ್ತ್ರ ಸಿಕ್ಕಿದೆ. ಹೊರಟ್ಟಿಯವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಖಂಡಿತ ನಾನು ಈ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಳ್ತಾ ಇದ್ದೀನಿ ತಜ್ಞರಿಂದ, ನನ್ನ ವ್ಯಾಪ್ತಿಯಲ್ಲಿ ಏನು ಮಾಡಬಹುದೋ ಮಾಡ್ತೀವಿ, ಮತ್ತು ಸ್ಥಳ ಮಹಜರು ಮಾಡಲೇಬೇಕು ಅಂತ ಸಿಐಡಿ ಕೇಳ್ಕೊಂಡಲ್ಲಿ ಖಂಡಿತ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಇಲ್ಲ. ಮೊದಲೇ ಕೇಳಿದರೆ ಆವಾಗಲೇ ಆಗಿಬಿಟ್ಟಿದ್ರೆ ಬೇರೆ, ಈಗ ಲಾಕ್ ಆಗಿದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ಮುಗಿದ ಅಧ್ಯಾಯ ಅಂದೆ ಅಷ್ಟೇ. ಆದರೆ FIRನಲ್ಲಿ ನಡೆದಿರುವ ಸ್ಥಳ ಸದನ ಪರಿಷತ್ನಲ್ಲಿ ಅಂತ ಉಲ್ಲೇಖ ಆಗಿರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ನ ಆದೇಶವು ಈ ನಿಟ್ಟಿನಲ್ಲಿ ಮಹತ್ವದ ವಿಚಾರವನ್ನು ಹೇಳಿರೋದ್ರಿಂದ ಖಂಡಿತ ಅದಕ್ಕೆ ಸೂಕ್ತವಾಗಿ ಅವಕಾಶ ನಾನು ಮಾಡಿಕೊಡ್ತೀನಿ, ನಮ್ಮ ಅಧಿಕಾರಿಗಳ ಮೂಲಕವೇ ಮಾಡಿಸೋಣ ಬೇಕಾರೆ ಅನ್ನೋ ರೀತಿಯಲ್ಲಿ ಆಪ್ಷನ್ ಕೊಡ್ತಾ ಇದ್ದಾರೆ. ವಿಧಾನ ಪರಿಷತ್ ಕಲಾಪದ ವೇಳೆ ಸಚಿವರಿಗೆ ಸಂಸದೀಯ ಪದವನ್ನು ಬಳಸಿ ರವಿ ನೆನೆಸಿದ್ದಾರೆ ಅನ್ನೋ ಆರೋಪ ಅಲ್ವಾ ಇದು. ಹಾಗಾಗಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಅನುಮತಿ ಕೊಡಬೇಕಾ, ಸರ್ಕಾರ ಕೊಟ್ಟರೂ ಆಗತ್ತಾ, ಇಲಾಖೆ ಕೊಟ್ಟರೆ ಆಗತ್ತಾ, ಸ್ಪೀಕರ್ ಅನುಮತಿ ಪಡ್ಕೊಳ್ಬೇಕಾ? ಸಚಿವರು ನಿಂದಿಸಿದ್ದಕ್ಕೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ರವಿ ಅವರ ಮೇಲೆ ಸಚಿವರ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ ಅನ್ನುವ ಪ್ರಕರಣ ಕೂಡ ದಾಖಲಾಗಿದೆ. ಘಟನಾ ಸ್ಥಳ ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರ ವ್ಯಾಪ್ತಿಗೆ ಬರೋದ್ರಿಂದಾಗಿ ಅವರ ಅನುಮತಿ ಪಡಬೇಕಾ? ಈಗ ಸಭಾಪತಿಗಳ, ಸ್ಪೀಕರ, ಅಥವಾ ಈಗ ಆಡಳಿತ ಮತ್ತು ಸಿಬ್ಬಂದಿ, ರಾಜ್ಯ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆಯಿಂದ ಮಹಜರು ಅನುಮತಿ ಪಡಿಬೇಕಾ? ಈ ರೀತಿ ಎಲ್ಲ ಗೊಂದಲ ಇದ್ದು ಮಹಜರು ಮಾಡೋದು ಗ್ಯಾರಂಟಿ. ಸ್ಥಳ ಮಹಜರು ಮೂಲಕ ವಿಡಿಯೋವನ್ನು ಪರಿಶೀಲಿಸಿ ಈ ಪ್ರಕರಣವನ್ನು ಆದಷ್ಟು ಬೇಗ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಕ್ಕೆ ಈಗ ಸರ್ಕಾರ ಕೂಡ ಬಹಳ ಆಸಕ್ತಿ ವಹಿಸ್ತಾ ಇದ್ದು ತನಿಖಾ ಸಂಸ್ಥೆ ಕಾರ್ಯಪ್ರವೃತ್ತವಾಗಿದೆ ಅನ್ನೋದು ಕ್ಲಿಯರ್. FSLಗೆ ಹೋದರೂ ಕೂಡ ಅಲ್ಲೂ ಹಸ್ತಕ್ಷೇಪ ಮಾಡಿ ಬೇರೆ ರೀತಿಯಲ್ಲಿ ರಿಸಲ್ಟ್ ಬರೆಸುವಂಥ ಹುನ್ನಾರ ನಡೀತಾ ಇದೆ ಅಂತ ಸಿಟಿ ರವಿ ಅವರು ಹೇಳಿದ್ರು. ಅಲ್ಲಿಗೆ ಆತಂಕ ಶುರುವಾದಂಗೆ ಕಾಣಿಸ್ತಾ ಇದೆ. ರಿಸಲ್ಟ್ ತನ್ನ ಪರವಾಗಿ ಬರಲ್ಲ ಅನ್ನುವಂಥ ಆತಂಕದಲ್ಲಿದ್ದಾರೆ ಸಿಟಿ ರವಿ ಅವರು. ಗೊತ್ತಿಲ್ಲ, ಈಗ BJPಯಲ್ಲೇ ಕೆಲವರು ಹೇಳಿರಬಹುದು, ಯಾರಿಗೂ ಗೊತ್ತು, ವಿಡಿಯೋಗಳೆಲ್ಲ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಜಿಜ್ಞಾಸೆಯಲ್ಲಿದ್ದಾರೆ. ಕಾಂಗ್ರೆಸ್ ಮುಗಿಬೀಳ್ತಿದೆ. ಹೀಗಿರುವಾಗ ಸಿಟಿ ರವಿ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಸರ್ಕಾರ ಇದನ್ನು ಬಹಳ ಕಠಿಣವಾಗಿ ತಗೊಂಡು ಹೋಗೋದಕ್ಕೆ ಸಿದ್ಧತೆ ನಡೆಸ್ಕೊಂಡು ಕಾಣಿಸ್ತಾ ಇದೆ.
ಮತ್ತೊಂದು ಕಡೆಗೆ ನೋಡಿ, ಮುನಿರತ್ನ ಕೇಸಲ್ಲಿ ಬಿಜೆಪಿಗೆ ಈಗ ಮೊನ್ನೆ ಆ ಮೊಟ್ಟೆ ಎಸೆತ ಕೇಸಲ್ಲಿ ವಹಿಸ್ಕೊಂಡು ಮಾತಾಡಿದವ್ರಿಗೆಲ್ಲ ಆಘಾತ ಎದುರಾಗಿದೆ. ಯಾಕಂದರೆ SIT ಚಾರ್ಜ್ ಶೀಟ್, ಮುನಿರತ್ನ ರೇಪ್ ಏಡ್ಸ್ ಟ್ರ್ಯಾಪ್ ನಿಜ ಅಂತ ಹೇಳ್ತಿದೆ SIT, ಸಾಕ್ಷಿಗಳು ಸಿಕ್ಕಿವೆ ಅಂತ ಚಾರ್ಜ್ ಶೀಟ್ ಮಾಡಿರೋದು. ಈಗ ಬಹಳ ಮಹತ್ವದ ಬೆಳವಣಿಗೆ ಕೇಸ್ಗೆ ಸಂಬಂಧಪಟ್ಟಂತೆ. ನನ್ನ ವಿರುದ್ಧ ಸುಳ್ಳು ಕೇಸ್ ಹಾಕಿದ್ದಾರೆ, ಕುಸುಮಾ ಪರಿಚಯಸ್ಥ ಮಹಿಳೆ ಆಕೆ, ನಿಮಗೆ ಪರಿಚಯ ಇಲ್ಲ ಆಕೆ ಅಂತ ಬಂದು ಪ್ರಮಾಣ ಮಾಡಿಬಿಡಿ ಅಂತೆಲ್ಲ ಹೇಳಿದ್ರಲ್ಲ. ಈಗ ಇದ್ರ ನಡುವೆ SIT ಚಾರ್ಜ್ ಶೀಟ್ ಮುನಿರತ್ನ ರೇಪ್ ಮತ್ತು ಏಡ್ಸ್ ಟ್ರ್ಯಾಪ್ ನಿಜ ಅಂತ ಹೇಳ್ತಾ ಇದೆ, ಸಾಕ್ಷಿ ಇದೆ ಅಂತ ಹೇಳ್ತಾ ಇದೆ. ಶಾಸಕರ ಕೃತ್ಯಕ್ಕೆ ನೆರವು ನೀಡಿದ ಆರೋಪ ಹೊತ್ತಿದ್ದ ಸಹಚರರಾದ R ಸುಧಾಕರ್, ಶ್ರೀನಿವಾಸ್ ಹಾಗೂ ಇನ್ಸ್ಪೆಕ್ಟರ್ B ಅಯ್ಯಣ್ಣ ರೆಡ್ಡಿ ವಿರುದ್ಧ ದಾಖಲಾದ ಆಪಾದನೆ ಕೂಡ ತನಿಖೆಯಲ್ಲಿ ಸಾಬೀತಾಗಿದೆ ಅಂತ SIT ಮಾಹಿತಿಯನ್ನು ಕೊಡ್ತಿರೋದು. ಈಗ ಅಂದರೆ ಚಾರ್ಜ್ ಶೀಟ್ ಆಗಿರೋದು. ಒಂದಿಷ್ಟು ದೂರುಗಳೆಲ್ಲ ಆಗಿದೆಯಲ್ಲ, ಯಾವ ರೀತಿ ಮಹಿಳೆಯರನ್ನ ಏಡ್ಸ್ಗೆ ಒಳಗಾಗಿದ್ದಂತಹ ಸೋಂಕಿತ ಮಹಿಳೆಯರನ್ನೇ ಬಳಸ್ಕೊಂಡು ಹನಿ ಟ್ರ್ಯಾಪ್ ಮಾಡ್ತಿದ್ರು, ಅತ್ಯಾಚಾರದ ಆರೋಪ, ಕೆಲವು ಕರೋನಾ ಟೈಮಲ್ಲೆಲ್ಲ ತಮ್ಮನ್ನು ಪರಿಚಯ ಮಾಡಿಕೊಂಡು ತಮ್ಮ ಸೇವೆಗೆ ಮೆಚ್ಚಿದ್ದೇನೆ ಅನ್ನೋ ರೀತಿಯಲ್ಲಿ ಪರಿಚಯ ಮಾಡಿಕೊಂಡು ಯಾವ ರೀತಿ ಬಳಸ್ಕೊಂಡ್ರು ಅನ್ನೋ ಆರೋಪ, ಅದೆಲ್ಲವೂ ಈಗ ಸಾಬೀತಾಗಿದೆ ಅಂತ ಹೇಳ್ತಿರೋದು. BJP ಕಾರ್ಯಕರ್ತೆಯೊಬ್ಬರು ದೂರು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಅಗಲಿಪುರ ಪೊಲೀಸ್ ಠಾಣೆಯಲ್ಲಿ ಶಾಸಕ ಮುನಿರತ್ನ ಹಾಗೂ ಸಹಚರರ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿ RR ನಗರದ ಕ್ಷೇತ್ರದ BJP ಕಾರ್ಯಕರ್ತೆ ದೂರು ಕೊಟ್ಟಿದ್ರಲ್ವಾ. ಈ ಬಗ್ಗೆ ಸುದೀರ್ಘ ತನಿಖೆ ನಡೆಸಿ SIT ಶಾಸಕರ ವಿರುದ್ಧ ಅತ್ಯಾಚಾರ ಮತ್ತು ಸಹಚರ ಮೇಲೆ ಕೃತ್ಯಕ್ಕೆ ಸಹಕರಿಸಿದ ಆರೋಪದ ಅಡಿಯಲ್ಲಿ ಈಗ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿರೋದು. ಇದೆಲ್ಲವೂ ಸಾಬೀತಾಗಿದೆ ಅಂತ SIT ಖಚಿತಪಡಿಸ್ತಾ ಇದೆ. ಎಲ್ಲ ದೂರುಗಳು ಅಂದರೆ BBMP ಮಾಜಿ ಸದಸ್ಯ ವೇಲು ನಾಯ್ಕರ್ಗೆ ಜಾತಿ ನಿಂದನೆ ಪ್ರಕರಣ ಇರಬಹುದು, BJP ಕಾರ್ಯಕರ್ತೆ ಮೇಲಿನ ಅತ್ಯಾಚಾರ ಪ್ರಕರಣ, ಇದೆಲ್ಲದರ ತನಿಖೆಯನ್ನು ಪೂರ್ಣಗೊಳಿಸಿ ಈಗ SIT ಆರೋಪ ಪಟ್ಟಿ ಸಲ್ಲಿಕೆ ಮಾಡಿರೋದು. ಇನ್ನು ಜೀವ ಬೆದರಿಕೆ ಪ್ರಕರಣದ ಪ್ರಾಸಿಕ್ಯೂಷನ್ಗೆ ವಿಧಾನಸಭಾ ಸ್ಪೀಕರ್ ಬಳಿ ಅನುಮತಿಗೆ SIT ಮನವಿ ಮಾಡಿಕೊಂಡಿದೆ. ಇನ್ನಷ್ಟು ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಡಿಷನಲ್ ಚಾರ್ಜ್ ಶೀಟ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮತ್ತಷ್ಟು ಮಾಹಿತಿ ಸಲ್ಲಿಕೆ ಮಾಡೋದಿದೆ ಅಂತ. ಈಗ ಮೊದಲ ಹಂತದಲ್ಲಿ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 2481 ಪುಟ 180 ಸಾಕ್ಷಿಗಳ ಹೇಳಿಕೆ ಪಡೆದು ಇದು ಸಾಬೀತಾಗಿದೆ ಅಂತ SIT ಹೇಳ್ತಿರೋದು. ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಯಾರ್ಯಾರೀಗ ಮುನಿರತ್ನ ಬೆನ್ನಿಗೆ ನಿಂತಿದ್ದಾರೋ ಅವ್ರಿಗೊಂದು ರೀತಿಯಲ್ಲಿ ಮುಜುಗರ. ಕೆಲವರೆಲ್ಲ ಅಂತರ ಕಾಯ್ದುಕೊಂಡಿದ್ದಾರೆ. ಹೆಸರಿಗಷ್ಟೇ ಮುನಿರತ್ನ ಮೇಲೆ ದಾಳಿ ಆಯಿತು, ಹೌದು CT ರವಿ ಕೇಸು, ಈ ಕೇಸು ಗುಂಡಾಗಿರಿ ಅಂತ ಹೇಳ್ತಿರಬಹುದು. ಆದರೆ BJPಗರಿಗೂ ಅಸಮಾಧಾನ ಇದೆ ಅನ್ನೋದು ಗೊತ್ತು ನಮಗೆ. ಅಶೋಕ್ ಸೋಮಣ್ಣ ಅವ್ರ ವಿಡಿಯೋ ಎಲ್ಲ ವೈರಲ್ ಆಗಿತ್ತು. ಅವರು ಮುನಿರತ್ನ ಅವ್ರ ಬಗ್ಗೆ ಭಯದಲ್ಲಿ ಮಾತಾಡ್ಕೊಂಡಿದ್ದೆಲ್ಲ ವೈರಲ್ ಆಗಿತ್ತು. ಈಗ ಒಟ್ಟಿನಲ್ಲಿ ಮುನಿರತ್ನಕ್ಕೆ ಸಂಕಷ್ಟ ಫಿಕ್ಸ್ ಅಂತ ಅನಿಸ್ತಾ ಇದೆ SIT ಚಾರ್ಜ್ ಶೀಟ್ನ ಅಂಶಗಳನ್ನು ನೋಡ್ತಾ ಇದ್ರೆ. ಬಟ್ ಇವರು ಹೊರಗಡೆ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ತಿದ್ದಾರೆ. ಮೊಟ್ಟೆ ಎಸೆತ ಬಹಳ ದೊಡ್ಡ ನಾಟಕ ಅನ್ನುವ ಆರೋಪ ಕೇಳಿ ಬರ್ತಿದೆ. ಅದಕ್ಕೆ ತಕ್ಕಂತೆ ಮೊಟ್ಟೆ ಬಂದು ಬೀಳುವ ಮೊದಲೇ ಆ್ಯಸಿಡ್ ಅಟ್ಯಾಕ್ ಅನ್ನುವಂಥ ವಾಯ್ಸ್ ಬೇರೆ ಕೇಳುತ್ತೆ. ಹಾಗಾಗಿ ಮುನಿರತ್ನಗೆ ಯಾವ ರೀತಿಯಿಂದಲೂ ಇದೆಲ್ಲ ರಕ್ಷಣೆ ಕೊಡೋದಿಲ್ವಾ ಇಮೇಜ್ ಮೇಕ್ ಓವರ್ಗೆ? ಅದಕ್ಕಿಂತ ಮುಂಚೆಯೇ ಕಾನೂನು ಕುಣಿಕೆ ಬಿಗಿಯಾಗುವ ಲಕ್ಷಣ ಕಂಡು ಬರ್ತಿದೆ. ಅವರನ್ನು ವಹಿಸಿಕೊಳ್ತಿರೋರ್ಗೂ ಕೂಡ ಕಟ್ಟಿಟ್ಟ ಬುತ್ತಿಯ ಆಘಾತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.